ಬೆಂಗಳೂರಿನ ಎನ್ಪಿಎಸ್ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ ಎಂಜಿನಿಯರಿಂಗ್ ಪ್ರಾಜೆಕ್ಟ್ ಎಕ್ಸ್ಪೋ ನಡೀತಾ ಇದೆ. 1515 ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮ ನವೀನ ಯೋಜನೆಗಳನ್ನು ಪ್ರದರ್ಶನ ಮಾಡಿದರು. ರಿಜಿಸ್ಟ್ರಾರ್ ಡಾಕ್ಟರ್ ಎಂ ನಾಗರಾಜ್, ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಡೀನ್ ಡಾಕ್ಟರ್ ಎನ್.ಸಿ. ಮಹೇಂದ್ರ ಬಾಬು, ಅಸೋಸಿಯೇಷನ್ನ ಡೀನ್ಗಳು ಹಾಗೂ ಯೋಜನಾ ಸಂಯೋಜಕರು ಎಕ್ಸ್ಪೋ ಉದ್ಘಾಟನೆ ಮಾಡಿದರು. ವಿದ್ಯಾರ್ಥಿಗಳು ನಾವೀನ್ಯತೆ ಪೋಷಿಸುವಲ್ಲಿ ಪ್ರಾಜೆಕ್ಟ್ ಎಕ್ಸ್ಪೋಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಡಾಕ್ಟರ್ ಮಹೇಂದ್ರ ಬಾಬು ಹಾಗೂ ಡಾಕ್ಟರ್ ನಾಗರಾಜು ಹೇಳಿದರು. ವಿದ್ಯಾರ್ಥಿಗಳು ಪುಸ್ತಕದ ಕಲಿಕಾ ಜ್ಞಾನ ಪ್ರಾಯೋಗಿಕವಾಗಿ ಅನ್ವಯಿಸುವುದಕ್ಕೆ, ಪರಿವರ್ತಿಸೋದಕ್ಕೆ ಅಂತಹ ವೇದಿಕೆಗಳು ಹೇಗೆ ಅನುವು ಮಾಡಿಕೊಳ್ಳುತ್ತೆ ಅನ್ನೋದನ್ನು ಒತ್ತಿ ಹೇಳಿದರು. ಪ್ರದರ್ಶನ 303 ಪ್ರಾಜೆಕ್ಟ್ಗಳನ್ನು ಒಳಗೊಂಡಿತ್ತು. ಇದರಲ್ಲಿ 201 ಸಾಫ್ಟ್ವೇರ್ ಪ್ರಾಜೆಕ್ಟ್ಗಳು, 102 ಹಾರ್ಡ್ವೇರ್ ಪ್ರಾಜೆಕ್ಟ್ಗಳು ಇದ್ದು ವಿದ್ಯಾರ್ಥಿಗಳು ತಾಂತ್ರಿಕ ಕೌಶಲ್ಯ ಪ್ರದರ್ಶನ ಮಾಡಿದ್ರು. ನಾಳೆ ಕೂಡ ಎಕ್ಸ್ಪೋ ಮುಂದುವರಿಯುತ್ತೆ. ಅದು ರೇಟ್ ತೋರಿಸ್ತಾರೆ ಅದ್ರಿಗೆ ತಿಮ್ಮಗಂದು ಫೋನ್ ರೀ ನಮಗಿದೆ. I also welcome. SNPS ಸ್ಟೂಡೆಂಟ್ಸ್ ಇಂದ ಪ್ರಾಜೆಕ್ಟ್ ಎಕ್ಸ್ಪೋ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಸೆಕೆಂಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಭಾಗವಹಿಸಿದ್ದಾರೆ. ಸುಮಾರು 300 ಪ್ರಾಜೆಕ್ಟ್ ನಾವು ಸ್ಟೂಡೆಂಟ್ಸ್ ಮಾಡಿದ್ದಾರೆ. ಈ ಎಲ್ಲ ಪ್ರಾಜೆಕ್ಟ್ಸ್ ಕೂಡ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನು ಕಂಡುಹಿಡಿಬೋದು ಅಂತ. ಉದಾಹರಣೆಗೆ ಅಗ್ರಿಕಲ್ಚರ್ ಇರ್ಬೋದು, ಹಾಸ್ಪಿಟಲ್ ಸಿನಾರಿಯೋದಲ್ಲಿರ್ಬೋದು, ಮತ್ತು ಎಲ್ಡರ್ಲಿ ಪರ್ಸನ್ಸ್ಗೆ ಹೆಲ್ಪ್ ಮಾಡೋವಂಥ ಸೊಲ್ಯೂಷನ್ಸು. ಈ ಥರ ಸೊಲ್ಯೂಷನ್ಸ್ನ ಇನ್ ಅ ಸ್ಮಾಲ್ ವೇ ದೇ ಆರ್ ಡನ್. ಇವತ್ತು ಎಕ್ಸಿಬಿಟ್ ಮಾಡ್ತಿದ್ದಾರೆ. ನಾವು ಇದನ್ನು ತುಂಬ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡ್ತಿದ್ದೀವಿ. ಅವರಿಗೆ ಮೆಂಟರ್ಸ್ ಇರ್ತಾರೆ, ಡಿಪಾರ್ಟ್ಮೆಂಟ್ ಸಪೋರ್ಟ್ ಇರುತ್ತೆ. ಇದೇ ಇದು ಸಪ್ತಗಿರಿ NPS ಯೂನಿವರ್ಸಿಟಿಯಿಂದ ಪ್ರಾಜೆಕ್ಟ್ ಎಕ್ಸ್ಪೋ ಇತ್ತು. ಸೊ ನಾವು ಟೀಮ್ ನಿರ್ಭಯ ಅಂತ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಫಾರ್ ವುಮೆನ್ ಸೇಫ್ಟಿಗೆ, ಮಹಿಳಾ ರಕ್ಷಣೆಗೆ ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಈ ಪ್ರಾಜೆಕ್ಟ್ ಏನಪ್ಪ ಅಂದರೆ, ಒಂದು ಪರ್ಸಲ್ ಎಷ್ಟು ಚಿಕ್ಕದಂದರೆ ಒಂದು ಪರ್ಸಲ್ ಆದರೂ ಇಟ್ಕೊಂಡು ಹೋಗ್ಬೋದು. ಸೊ ಇದು ನಮ್ಮ ಪ್ರಾಜೆಕ್ಟ್. ಒಂದು ಬುಕ್ ಒಳಗಡೆ ಏನಪ್ಪ ಇದೆ ಅಂದರೆ